ನಮಸ್ಕಾರ ವಿದ್ಯಾರ್ಥಿಗಳೇ, 6ನೇ ವರ್ಗದ 12ನೇ ಪದ್ಯ ಸುಂಟರ ಗಾಳಿ. ಸುಂಟರ ಗಾಳಿ ಅಂದರೆ ಜೋರಾದ ಗಾಳಿ, ಜೋರಾಗಿ ಬೀಸುವಂಥ ಗಾಳಿಗೆ ನಾವು ಸುಂಟರ ಗಾಳಿ ಅಂತೇಳಿ ಕರಿತೀವಿ. ಸುಂಟರ ಗಾಳಿ ಪದ್ಯದ ಕವಿಗಳು ಕಯ್ಯಾರ ಕಿಞ್ಞಣ್ಣ ರಾಯ್ ಅವರ ಪರಿಚಯ. ಕಯ್ಯಾರ ಕಿಞ್ಞಣ್ಣ ಇವರು ಕಾಸರಗೋಡಿನ ಕಯ್ಯಾರದವರು. ಇವರು 1915ರಲ್ಲಿ ಜನಿಸಿದರು. ಕವಿ, ಲೇಖಕ ಹಾಗೂ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗಲೇ 12ನೆಯ ವಯಸ್ಸಿನಲ್ಲಿ ಸುಶೀಲ ಎನ್ನುವ ಕೃತಿಯನ್ನು ರಚಿಸಿದರು. ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಕನ್ನಡದ ದೊಡ್ಡ ಅಭಿಮಾನಿ. ಇವರು ಅನೇಕ ಕವಿತೆ, ಕಾದಂಬರಿ, ಪ್ರಬಂಧಗಳನ್ನು ಬರೆದಿದ್ದಾರೆ. ಏರುತ್ತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ ಇವರ ಪ್ರಸಿದ್ಧ ಕವನ. ಇವರು 2015ರಲ್ಲಿ ಮರಣವನ್ನು ಹೊಂದಿದರು. ಕಿಞ್ಞಣ್ಣ ರಾಯ್ ಅವರು ಬರೆದಿರುವಂಥ ಸುಂಟರಗಾಳಿ ಪದ್ಯದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ನಮ್ಮ ಸುತ್ತಮುತ್ತ ಗಾಳಿ ಇದೆ, ಬೆಳಕು ನೀಡುವ ಸೂರ್ಯನಿದ್ದಾನೆ, ಗಿಡ ಮರಗಳಿವೆ, ಕೆರೆ, ಹಳ್ಳ, ಕೊಳ್ಳ, ನದಿ, ಬೆಟ್ಟಗಳಿವೆ. ಇದುವೇ ಪ್ರಕೃತಿ ಅಥವಾ ನಿಸರ್ಗ ಎಂದು ಕರೆಯುತ್ತೇವೆ. ಈ ಪ್ರಕೃತಿಯಲ್ಲಿ ಗಾಳಿಯ ಪಾತ್ರ ಬಹಳ ಮಹತ್ವದ್ದು. ಜೀವ ಸಂಕುಲಕ್ಕೆ ಉಸಿರಾಡಲು ಗಾಳಿ ಬೇಕು. ಈ ಗಾಳಿ ಹಿತವನ್ನು ಸುಖವನ್ನು ತರುವುದಷ್ಟೇ ಅಲ್ಲ, ಭಯ, ಆತಂಕ ಹಾಗೂ ನಷ್ಟವನ್ನು ತರುವುದುಂಟು. ಇಲ್ಲಿ ಕವಿ ಸುಂಟರಗಾಳಿ ಬೀಸುವ ರೀತಿಯನ್ನು ಹಾಗೂ ಅದು ಉಂಟು ಮಾಡಿದ ಪರಿಣಾಮಗಳನ್ನು ಭಾವಪೂರ್ಣವಾಗಿ, ಧ್ವನಿಪೂರ್ಣವಾಗಿ ಚಿತ್ರಿಸಿದ್ದಾರೆ. ಸುಂಟರ ಗಾಳಿಯಿಂದ ಹಿತವನ್ನು ಅಷ್ಟೇ ಅಲ್ಲದೆ ಸುಖವನ್ನು ತರುವುದಷ್ಟೇ ಅಲ್ಲದೆ ಭಯ, ಆತಂಕ, ನಷ್ಟವನ್ನು ಕೂಡ ತರುತ್ತದೆ ಅಂಥೇಳಿ ಈ ಸುಂಟರ ಗಾಳಿಯಿಂದ ತಿಳಿದು ಬರ್ತೈತಿ. ಈ ಸುಂಟರ ಗಾಳಿಯಿಂದ ಅನೇಕ ಅನಾಹುತಗಳು ಕೂಡ ಆಗ್ತವೆ. ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಬೀಳಿಸುವಂಥದ್ದು ಏನೈತಿ, ಈ ಸುಂಟರ ಗಾಳಿಗೆ ಅಂತಹ ಶಕ್ತಿ ಅನ್ನೋದು ಐತಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಸುಂಟರಗಾಳಿ ಪದ್ಯದ ಸಾರಾಂಶವನ್ನು ಇವತ್ತಿನ ಅವಧಿಯಲ್ಲಿ ನೋಡೋಣ. ಬನ್ನಿ ಮಕ್ಕಳೇ. ಅದರೊಳಗೆ ಮೊದಲನೇದಾಗಿ ಸುಂಟರಗಾಳಿ ಪದ್ಯದ ಪದಗಳ ಅರ್ಥದ ಬಗ್ಗೆ ನೋಡೋಣ. ಪದಗಳ ಅರ್ಥ: ಕಂಗು ಅಂದ್ರೆ ಅಡಿಕೆ, ಗುಲ್ಲು, ಗದ್ದಲ, ತಾಪ, ಉಷ್ಣತೆ, ಪಾತಾಳ, ಭೂಮಿಯ ತಳದಲ್ಲಿರುವ ಲೋಕ, ಬಾನು, ಆಕಾಶ, ಬೊಬ್ಬೆ, ಜೋರಾಗಿ ಕೂಗು, ಚೀರುದು ಬೇರೆ ರೀ, ಜೋರಂಗೆ ಚೀರುದು ಬೇರೆ, ಜೋರಾಗಿ ಕೂಗು, ಚೀರು. ಸುಂಟರಗಾಳಿ ಸುತ್ತುತ್ತಾ ರಭಸವಾಗಿ ಬೀಸುವ ಗಾಳಿ. ರೌಂಡಾಗಿ ಏನಾಕತ್ರಿ, ಸುತ್ತಿರ್ತಿರತ್ರಿ, ಅದು ಏನ್ರಿ ಜೋರಾಗಿ ಬೀಸುವಂಥ ಗಾಳಿ. ಕಡಲು, ಸಮುದ್ರ, ತಿರ್ರನೆ, ತಿರುಗಿ ಸುರುಳಿಯಂತೆ ಸುತ್ತುವುದು. ಧೂಳು, ಬಂತೈ, ಬಂದಿತು. ಬೆಂಬತ್ತು, ಹಿಂಬಾಲಿಸಿ ಹೋಗು, ಬೆನ್ನತ್ತಿ ಹೋಗುವುದು. ಶಾಪ, ಕೇಡು ಬಯಸಿ ಹೇಳುವ ಮಾತು. ಇವು ಈ ಪದ್ಯದಲ್ಲಿ ಬಂದಿರುವಂಥ ಪದಗಳು. ಸುಂಟರಗಾಳಿ ಮೊದಲನೇ ಪದ್ಯ ಅಥವಾ ಮೊದಲನೇ ಸಾಲು: ಏನಿದು ಧೂಳಿ ಹೋ ಗಾಳಿ, ತಿರ್ರನೆ ಬಂತೈ ಸುಂಟರ ಗಾಳಿ. ಏನು ಹೇಳ್ತಾರ್ರಿ? ಏನಿದು ಧೂಳಿ, ಏನಿದು ಧೂಳ, ಓ ಗಾಳಿ, ಹೌದಾ ಗಾಳಿನ, ತಿರ್ರನೆ ಬಂತೈ ಸುಂಟರ ಗಾಳಿ. ತಿರ್ರನೆ ಅಂದ್ರೆ ರೀ ತಿರುಗುತ್ತ ಏನಾಯ್ತು ರೀ, ಒಂದು ಸುಂಟರ ಗಾಳಿ ಬಂತು. ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆಯು ತಾಳೆಯು, ಮಾವು ಹಲಸುಗಳು ಎಲ್ಲ ತೂಗಿವೆ, ತೆಲೆಗಳು ಬಾಗಿ. ಏನು ಹೇಳ್ತಾರೆ? ತೆಂಗಿನ ಮರಗಳು ಮತ್ತು ಕಂಗು ಅಂದ್ರೆ ರೀ ಅಡಿಕೆ ಮರಗಳು, ತೆಂಗಿನ ಅಂದ್ರೆ ತೆಂಗಿನ ಗಿಡ, ತೆಂಗಿನ ಮರ, ಆಮೇಲೆ ಅಡಿಕೆ ಮರ, ಬಾಳೆ, ತಾಳೆ ಇವೆಲ್ಲ ಏನಾಗತ್ತಾರೆ, ಮಾವು, ಹಲಸು ಎಲ್ಲ ಆ ಕಡೆಯಿಂದ ಈ ಕಡೆ ತೂಗಾಡಿ, ಆ ಕಡೆ ಈ ಕಡೆ ಅಲುಗಾಡಿ ಏನಾಗತ್ತವ್ರಿ, ಇವೆಲ್ಲ ಭಾಗಾತಾವ.
ತೆಂಗಿನ ಮರ, ಬಾಳೆ ಮರ, ತೆಂಗಿನ ಮರ, ಅಡಿಕೆ ಮರ, ಬಾಳೆ, ತಾಳೆ, ಮಾವು, ಹಲಸು ಇವೆಲ್ಲ ಏನಾಗತ್ತವ ರೀ, ಜೋರ ಗಾಳಿ ಬಿಟ್ಟೈತೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅಳಗಾಡಿ ಏನಾಯ್ತು, ಕೆಲವೊಂದಿಷ್ಟು ಎಲ್ಲ ಗಿಡಗಳು ಏನಾಗಿ ಮುರಿದ ಬಿಟ್ಟಾವ, ಮತ್ತೊಂದು ಕೆಲವೊಂದಿಷ್ಟು ಬೆಂಡಾಗಿ ಬಾಗಿ ನಿಂತಾವ, ಎಲೆಗಳು ಬಾಗಿವೆ, ಅವೇನಾಗ್ಯಾವ ಗಿಡಗಳೆಲ್ಲ ಬಾಗಿ ನೆಲವನ್ನು ನೋಡತ್ತಾವ ಅಂತಂದು ಹೇಳ್ತಾರು. ಏನಿದು ಧೂಳಿ ಹೋಗಾಳಿ ಸುಳಿಯುತ್ತ ಬಂತೈ ಸುಂಟರ ಗಾಳಿ, ಕಣ್ಣು ಮುಚ್ಚುತ್ತಾ ಬಾಲವನೆತ್ತಿ ದನ ಓಡುತ್ತಿದೆ ಎತ್ತಲು ಸುತ್ತಿ, ಅಂಬಾ ಎನ್ನುತ್ತ ಕರುವು ಬೆಂಬತ್ತಿ, ಏನಿದು ಧೂಳಿ ಏನಿದು ಧೂಳಿ ಓ ಸುಂಟ್ರಗಳು, ಎಂಥ ಧೂಳೈತಿದು ಓ ಗಾಳಿ ಸುಳಿಯುತ್ತಾ ಬಂತೈ ಸುಂಟ್ರ ಗಾಳಿ, ಜೋರಾಗಿ ಗಾಳಿ ಬೀಸ್ಕೊಂತ ಹೆಂಗೆ ಬರತ್ತೀರಿ, ಸುಂಟ್ರ ಗಾಳಿ ಸುತ್ತ ಅಂತ ಬರತೈತಿ. ಕಣ್ಣು ಮುಚ್ಚುತ್ತಾ ಅಲ್ಲಿರುವಂಥ ಎಲ್ಲ ದನ ಕರಗಳು ಏನಾಗತ್ತವ್ರಿ, ಕಣ್ಣು ಮುಚ್ಚಿ ಜೋರಂಗೆ ಗಾಳಿ ಬೀಸತ್ರಿ, ಅದರಿಂದ ಅಲ್ಲಿರುವಂಥ ಮನೆಯೆಲ್ಲ ಏನಾಗತ್ತಿ ಕಣ್ಣ ಬೀಳ್ತೈತಿ. ಅದಕ್ಕೆ ದನ ಕರಗಳು ಎಲ್ಲ ಏನಾಗತ್ತರಿ, ಅಲ್ಲಿ ಗಿಡಗಳು ಅಳಗಾಡೋದು, ಗಿಡ ಮರ ಬೀಳುವುದನ್ನು ನೋಡಿ ಭಯಗೊಂಡ ಓಡ್ಕೊಂತ ತಮ್ಮ ಬಾಲವನ್ನು ಮೇಲೆ ಕೆತ್ತಿ ಓಡ್ಕೊಂತ ಹೊಂಟಾವ್ರಿ. ಆ ದನಗಳು ಓಡುವುದನ್ನು ನೋಡಿ ಕರುವು ಸಹ ಅಂಬಾ ಅನ್ಕೊಂತ ಏನೈತ್ರಿ, ಬೆಂಬತ್ತಿ ಅಂದರೆ ಬೆನ್ನು ಹತ್ತಿ, ಆ ತಾಯಿಯ ಬೆನ್ನು ಹತ್ತಿ ಏನಾಗತ್ತೈತ್ರಿ, ಇವುಗಳು ಕೂಡ ಅಂಬಾ ಎನ್ನುತ್ತಾ ಕರು ಬೆಂಬತ್ತಿ, ಅಂಬಾ ನಾವು ಯಾವ ರೀತಿ ಹೆದರಿದಾಗ ನಮ್ಮ ಅಮ್ಮನನ್ನು ಯಾವ ರೀತಿ ಕರಿತಿಲ್ಲ ರೀ, ಅದೇ ರೀತಿ ಇದು ಕರು ಕೂಡ ತಮ್ಮ ತಾಯಿಯನ್ನು ಕೂಗುತ್ತಾ ಆ ತಾಯಿಯನ್ನು ಏನಾಗತ್ತೈತ್ರಿ ಬೆನ್ನಟ್ಟಿ ಓಡಿ ಹೋಗುತ್ತೈತಿ, ಓಡ್ಕೊಂತ ಹೋಗ್ತಾ ಇದೆ. ಏನಿದು ಧೂಳಿ, ಇದು ಎಂಥ ಗಾಳಿ ಐತಿ, ಇದು ಎಂಥ ಧೂಳೈತಿ, ಈ ದನ ಕರ ಮರ ಗಿಡಗಳನ್ನೆಲ್ಲ ಹೆದರ್ಸಾಗತ್ತಿ, ಇದೆಂಥ ಗಾಳಿ ಸುಂಟ್ರ ಗಾಳಿ ಅಂತಂದು ಕವಿಗಳು ಹೇಳ್ತಾರ. ಹೋಯಿತು ಹಂಚು ಹಾರಿತು ಹುಲ್ಲು, ಬೊಬ್ಬೆಯ ಭಯವೆಲ್ಲೆಲ್ಲು, ಕೇಳುವರ್ಯಾರು ಮಂದಿಯ ಗುಲ್ಲು, ಏನಿದು ಧೂಳು ಹೋಯಿತು ಅಂದ್ರೆ ಮನೆ ಮಾಳಿಗೆ ಹಂಚೆಲ್ಲ ಕಿತ್ತು ಹೋಯಿತು, ಹಾರಿತು ಹುಲ್ಲು ಎಲ್ಲ ಏನಾಯ್ತು ರೀ, ಹಂಚು ಹಾರಿತು, ಹುಲ್ಲು ಅಂದ್ರೆ ರೀ ಮನೆ ಮಾಳಿಗೆ ಮೇಲೆ ಹಾಕಿರುವಂಥ ಎಲ್ಲ ಹುಲ್ಲು ಅಥವಾ ಕಟ್ಟಿಗೆಗಳೆಲ್ಲ ಏನಾಗಕತ್ತು ಸುಂಟ್ರ ಗಾಳಿಗೆ ಹಾರಿ ಹೋಗಾಕತ್ತು. ಬೊಬ್ಬೆ ಅಂದರೆ ಜೋರಾಗಿ ಕೂಗುವುದು, ಭಯದಿಂದ ಎಲ್ಲ ಮಂದಿ ಏನಾಗಕತ್ರಿ, ದನ ಕರು ಪ್ರಾಣಿ ಪಕ್ಷಿ ಜನರು ಎಲ್ಲರೂ ಕೂಗಾಕತ್ರ. ಆದರೆ ಆ ಧ್ವನಿಯನ್ನು ಕೇಳಿ ಆ ಸುಂಟ್ರ ಗಾಳಿಯನ್ನು ನಿಲ್ಲಿಸುವಂಥ ಶಕ್ತಿ ಯಾವ ಒಬ್ಬ ವ್ಯಕ್ತಿಗೂ ಇಲ್ಲ. ಮಂದಿಯ ಗುಲ್ಲು ಅಂದರೆ ಆ ಧ್ವನಿಯನ್ನು ಗದ್ದಲವನ್ನು ನೋಡುವಂಥವರು, ಗದ್ದಲವನ್ನು ತಡೆಗಟ್ಟುವಂಥ ಶಕ್ತಿ ಯಾರಿಗೂ ಇಲ್ಲ ಅಂತಂದು ಹೇಳ್ತಾರೆ. ಏನಿದು ಕೋಪ ಯಾರಲ್ಲಿ ಶಾಪ, ಹೋ ಹೆಚ್ಚಿತೆ ಭೂಮಿಯ ತಾಪ, ತಡೆಯುವರುಂಟೆ ಅಯ್ಯೋ ಪಾಪ, ಏನಿದು ಧೂಳಿ ಹೇಳ್ತಾರೆ. ಯಾಕೆ ಕೋಪ, ಯಾರ ಮ್ಯಾಲೆ ಐತಿದ ಕೋಪ, ಯಾರಲ್ಲಿ ಶಾಪ, ಯಾರ ಮ್ಯಾಗ ಕೋಪ ತೋರ್ಸತೈತಿ, ಆಮೇಲೆ ಯಾರ ಮ್ಯಾಗ ಶಾಪ ಹಾಕತೈತಿ, ಕೇಡನ್ನು ಯಾರ ಮ್ಯಾಗ ಬಯಸಾಕತೈತಿ. ಹೋ ಹೆಚ್ಚಿತೆ ಭೂಮಿಯ ತಾಪ, ಹೌದಾ ಭೂಮಿ ತಾಪ ಹೆಚ್ಚಾಗೈತಿ, ಭೂಮಿಯಲ್ಲಿರುವಂಥ ಉಷ್ಣ ಹೆಚ್ಚಾಗೈತಿ, ಆ ಕಾರಣಕ್ಕಾಗಿ ಸುಂಟ್ರ ಗಾಳಿ ಬೀಸಾಕತೈತೇನೋ, ಅದನ್ನು ತಡೆಗಟ್ಟುವವರು ಯಾರು, ಅಯ್ಯೋ ಪಾಪ ಈ ರೀತಿ ನಮ್ಮ ಭೂಮಿ, ನಮ್ಮ ಜಾನುವಾರುಗಳು, ಪ್ರಾಣಿ ಪಕ್ಷಿ ಮಾನವರು ಎಲ್ಲರೂ ಭಯಪಡಾಕತ್ತಾರ, ಅವರನ್ನು ಕಾಪಾಡುವವರು ಯಾರು ಅಂತಂದು ಕವಿಗಳು ಕೇಳ್ತಾರ. ಬಾನಿನ ಬಯಲಿಂದಿಳಿಯುತ್ತ ಬಂತು, ಪಾತಾಳದ ಹೊಟ್ಟೆ ಒಳಗಡಗಿತ್ತು, ಕಡಲು ಕಡಿಯುತ್ತಲ್ಲದೆ ಹುಟ್ಟಿತು, ಏನಿದು ಧೂಳಿ ಹೋ ಗಾಳಿ ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಏನು ಹೇಳ್ತಾರ್ರಿ, ಬಾನಿನ ಆಕಾಶದಿಂದ ಇಳಿದು ಬಂದೈತು, ಆಕಾಶದಿಂದ ಈ ಸುಂಟ್ರ ಗಾಳಿ ಬಂದೈತು, ಅಥವಾ ಪಾತಾಳದ ಅಂದ್ರೆ ಭೂಮಿಯ ಹೊಟ್ಟೆಯನ್ನು ಬಗೆದ ಅಲ್ಲಿಂದ ಗಾಳಿ ಬಂದೈತು, ಅಥವಾ ಕಡಲ ಕಡಿಯುತ್ತಲಿದ್ದೆ ಅಂದ್ರೆ ರೀ ಸಮುದ್ರ, ಕಡಲು ಅಂದ್ರೆ ರೀ ಸಮುದ್ರದಾಗಿಂದ ಈಗ ದೊಡ್ಡದಾಗಿರುವಂಥ ಗಾಳಿ ಬಂದೈತು, ಎಲ್ಲಿಂದ ಬಂದೈತಿ ಅನ್ನೋದು ಈ ಕವಿಗಳ ಪ್ರಶ್ನೆ. ಏನಿದು ಧೂಳಿ ಓ ಗಾಳಿ ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಈ ರೀತಿಯಾಗಿ ಕವಿಗಳು ಸುಂಟರ ಗಾಳಿ ಬಗ್ಗೆ
ಈ ಸುಂಟ್ರ ಗಾಳಿಯನ್ನು ಈ ಸುಂಟ್ರ ಗಾಳಿ ಯಾಕೆ ಬೀಸ್ತೈತಿ ಮತ್ತು ಈ ಸುಂಟ್ರ ಗಾಳಿ ಎಲ್ಲಿಂದ ಬರ್ತೈತಿ, ಈ ಸುಂಟ್ರ ಗಾಳಿ ಯಾರ ಮೇಲೆ ಕೋಪವನ್ನು ತೋರಿಸ್ತೈತಿ, ಆಮೇಲೆ ಈ ಗಾಳಿಯಿಂದ ಕೇವಲ ಸುಖ ಸಂತೋಷವನ್ನು ಕೊಡಲಾರದ ಗಾಳಿಯಿಂದ ನಷ್ಟಗಳು, ಆತಂಕ, ಭಯ ಅನ್ನೋದು ಆಗ್ತೈತಿ ಅನ್ನೋದನ್ನು ಸುಲಭವಾಗಿ ಏನು ಮಾಡ್ಯಾರ ಕೆ ಎನ್ ರಾಯ ಅವರು ಈ ಪದ್ಯದ ಮುಖಾಂತರವಾಗಿ ನಮಗೆಲ್ಲ ತಿಳಿಸಿ ಕೊಟ್ಟಿದ್ದಾರೆ. ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಸುಂಟ್ರ ಗಾಳಿ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಮಾಡಿದ್ದೀವಿ ರೀ, ಸಂಕ್ಷಿಪ್ತವಾಗಿ ಇವತ್ತಿನ ಅವಧಿಯಲ್ಲಿ ಸಂಕ್ಷಿಪ್ತವಾಗಿದ್ರೂ ಕೂಡ ಸಂಪೂರ್ಣವಾಗಿ ಸುಂಟ್ರ ಗಾಳಿ ಬಗ್ಗೆ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಂಡೆವು. ಧನ್ಯವಾದಗಳು.